ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ಮಗ.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಖಲಿಸ್ತಾನಿಗಳು ಇಡೀ ಕೆನಡಾನೇ ನಮ್ಮದು, ತೊಲಗಿ ಇಲ್ಲಿಂದ ಅಂತ ಕೆನಡಾದವರಿಗೇ ಶಾಕ್ ಕೊಟ್ಟಿದ್ದಾರೆ. ಏನು ಅಂದ್ಕೊಂಡಿದ್ವಿ ನಾವೆಲ್ಲ ಹಾಗೆ ಆಗಿದೆ. ನೀವೆಲ್ಲ ಇಂಗ್ಲೆಂಡ್ಗೆ, ಯುರೋಪ್ಗೆ ವಾಪಸ್ ಹೋಗಿ ಅಂತ ಹೇಳಿದ್ದಾರೆ. ಮನೆಯಲ್ಲಿ ಹಾವು ಸಾಕಿದ್ರೆ ಅದು ನಮ್ಮನ್ನು ಕಚ್ಚದೆ ಬಿಡುತ್ತಾ? ಇದು ಹಳೆಗಾದೆ. ಸಿಖ್ಖರಿಗೆ ಪ್ರತ್ಯೇಕ ರಾಷ್ಟ್ರ ಬೇಕು, ಅದನ್ನು ಖಲಿಸ್ತಾನ್ ಅಂತ ಕರಿಬೇಕು ಅಂತ ಖಲಿಸ್ತಾನಿಗಳು ಕುಣಿತಾ ಇದ್ರು. ಭಾರತದ ಪಂಜಾಬನ್ನು ಒಡೆಯೋಕೆ ನಿರಂತರವಾಗಿ ಪಾಕಿಸ್ತಾನದೊಂದಿಗೆ ಸೇರಿಕೊಂಡು ಕೆಲ ಪ್ರತ್ಯೇಕತಾವಾದಿಗಳು ಅಲ್ಲಿ ಪ್ರಯತ್ನ ಪಡ್ತಾ ಇದ್ರು. ಅಂಥ ಖಲಿಸ್ತಾನಿಗಳಿಗೆ ಕೆನಡಾ ಜಾಗ, ಊಟ, ಬಟ್ಟೆ ಎಲ್ಲ ಕೊಟ್ಟು ಸಾಕ್ತಾ ಇತ್ತು. ಇದೀಗ ಖಲಿಸ್ತಾನಿಗಳು ಕೆನಡಾನೇ ನಮ್ಮದು ಅಂತ ಕೆನಡಾ ಜನರಿಗೇ ಶಾಕ್ ಕೊಟ್ಟಿದ್ದಾರೆ. ನಾವು ಈ ಹಿಂದೆ ಯಾವುದೋ ಒಂದು ವರದಿಯಲ್ಲಿ ಹೇಳಿದ್ವಿ, ಇನ್ನು ಸ್ವಲ್ಪ ದಿವಸ ಇದೇ ರೀತಿ ತುರುಡು ಹಾರಾಡ್ತಿದ್ರೆ ಖಲಿಸ್ತಾನಿಗಳನ್ನು ಸಾಕೊಂಡು ನಿಮ್ಮ ಕೆನಡಾದಲ್ಲೇ ಒಂದಷ್ಟು ಜಾಗವನ್ನು ನಮಗೆ ಪ್ರತ್ಯೇಕ ರಾಷ್ಟ್ರ ಮಾಡಿ ಅಂತ ಕೇಳಬಹುದು ಅಂತ ಸುಮ್ಮನೆ ಒಂದು ಜನರಲ್ ಕಾಮೆಂಟ್ ಅಷ್ಟೇ ನಾವು ಮಾಡಿದ್ದು. ಈಗ ನೋಡಿದ್ರೆ ಕೆನಡಾದಲ್ಲಿ ಸರ್ರೆಯಲ್ಲಿ ಕೀರ್ತನ್ ಕಾರ್ಯಕ್ರಮದಲ್ಲಿ ಒಬ್ಬ ಖಲಿಸ್ತಾನಿ ಈ ರೀತಿ ಆಗ್ರಹ ಮಾಡಿದ್ದಾರೆ. ನೀವು ಬಿಳಿಯರು, ಯುರೋಪ್ನಿಂದ ಬಂದವರು, ನಾವು ಕೆನಡಾ ಮೂಲ ನಿವಾಸಿಗಳು, ಹೀಗಾಗಿ ಕೆನಡಾ ಬಿಟ್ಟು ವಾಪಸ್ ಇಂಗ್ಲೆಂಡ್ ಅಥವಾ ಯುರೋಪ್ಗೆ ಹೋಗಿ ಅಂತ ಆರ್ಡರ್ ಮಾಡಿದ್ದಾರೆ. ಈ ವಿಡಿಯೋ ಈಗ ಕೆನಡಾದಾದ್ಯಂತ ಭಾರಿ ಕೋಲಾಹಲಕ್ಕೆ ಕಾರಣ ಆಗಿದೆ. ಹೀಗೆ ಬಿಟ್ಟರೆ ಈ ಖಲಿಸ್ತಾನಿಗಳು ನಮ್ಮನ್ನು ಏನು ಮಾಡ್ತಾರೆ ಅಂತ ಅವರೇ ಹೆದರ್ಕೊಂಡಿದ್ದಾರೆ. ಆ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಕಮೆಂಟ್ ಮಾಡ್ತಾ ಇದ್ದಾರೆ ಕೆನಡಿಯನ್ಸ್. ದೊಡ್ಡ ವಿವಾದಕ್ಕೆ ಕಾರಣ ಆಗಿದೆ. ಅಂದಹಾಗೆ ಕೆನಡಾದಲ್ಲಿ 16ನೇ ಶತಮಾನದಲ್ಲಿ ಯುರೋಪ್ನಿಂದ ಜನ ಬಂದು ನೆಲೆಸಿದ್ದು ನಿಜಾನೇ. ಇತ್ತೀಚೆಗೆ ನಾವು ಅಮೆರಿಕ ಹೇಗೆ ಹುಟ್ಕೊಳ್ತು ಅನ್ನೋದ್ರ ಬಗ್ಗೆ ವರದಿ ಮಾಡಿದ್ವಿ, ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆದರೆ ಖಲಿಸ್ತಾನಿಗಳು ನಾವು ಅವ್ರಿಗಿಂತ ಮೊದಲು ಬಂದಿದ್ದಂತ ಹೇಳ್ತಿರೋದು ಶುದ್ಧ ಸುಳ್ಳು. ಯಾಕಂದರೆ ಕೆನಡಾಗೆ ಸಿಖ್ಖರು ಹೋಗಿದ್ದೇ 19ನೇ ಶತಮಾನದಲ್ಲಿ ಬ್ರಿಟಿಷರು ಸಿಖ್ಖರನ್ನು ಕೆನಡಾಗೆ ಕರ್ಕೊಂಡು ಹೋದಾಗ. ಇನ್ಫ್ಯಾಕ್ಟ್ ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ 1897ರಲ್ಲಿ ವಿಕ್ಟೋರಿಯಾ ರಾಣಿಯ ಡೈಮಂಡ್ ಜುಬಿಲಿ ಸೆಲೆಬ್ರೇಷನ್ಗೆ ಕೆನಡಾಗೆ ಬ್ರಿಟಿಷ್ ಇಂಡಿಯನ್ ಆರ್ಮಿಯ ಒಂದು ಸಿಖ್ ರೆಜಿಮೆಂಟ್ ಹೋಗಿತ್ತು. ಅವ್ರನ್ನೇ ಕೆನಡಾದ ಮೊದಲ ಸಿಖ್ಖರು ಅಂತ ಕರೀತಾರೆ. ಅದಾದಮೇಲೆ ಹಂತ ಹಂತವಾಗಿ ಸಿಖ್ಖರು ಕೆನಡಾವನ್ನು ಆವರಿಸ್ಕೊಳ್ತಾ ಬಂದರು. ಅಲ್ಲಿನ ಪಾಲಿಟಿಕ್ಸ್ನಲ್ಲಿ ಸಿಕ್ಕಾಪಟ್ಟೆ ಪ್ರಭಾವಿಯಾಗಿದ್ದಾರೆ. 4-5 ಮಿನಿಮಮ್ ಮಂತ್ರಿಗಳಾಗೋ ಮಟ್ಟಿಗೆ ಕೆನಡಾದ ಕೇಂದ್ರ ಸರ್ಕಾರದಲ್ಲಿ ಅವರು ಪವರ್ಫುಲ್ ಆಗಿದ್ದಾರೆ. ಭಾರತದ ಆರ್ಥಿಕತೆ ವೇಗವಾಗಿ ಪ್ರಗತಿ ಕಾಣ್ತಾ ಇದೆ. ಆದಷ್ಟು ಬೇಗ ಮುಂಬರುವ ವರ್ಷಗಳಲ್ಲಿ ಭಾರತದ GDP ಜಪಾನನ್ನು ಮೀರಿಸುತ್ತೆ. 2025ರ ಒಳಗೆ ಭಾರತದ GDP $4.339 ಟ್ರಿಲಿಯನ್ ಆಗಿ ಜಪಾನ್ನ $4.310 ಟ್ರಿಲಿಯನ್ ಕ್ರಾಸ್ ಮಾಡುತ್ತೆ. ಇಡೀ ಜಗತ್ತಲ್ಲಿ 4ನೇ ಅತಿ ದೊಡ್ಡ ಎಕಾನಮಿ ಆಗುತ್ತೆ ಅಂತ ಖುದ್ದು ಜಪಾನ್ ಮೀಡಿಯಾ ಜಪಾನ್ ಟೈಮ್ಸೇ ವರದಿ ಮಾಡಿದೆ. ಏನು IMF ಕೂಡ 2024ರಲ್ಲಿ ಭಾರತದ GDP 7% ಗ್ರೋ ಆಗುತ್ತೆ. 2025ರಲ್ಲಿ 6.5% ಗ್ರೋ ಆಗುತ್ತೆ. ಅದೇ ಜಪಾನ್ನ GDP 2024ರಲ್ಲಿ ಬರೀ 0.3% ಮಾತ್ರ ಗ್ರೋ ಆಗ್ತಾ ಇದೆ ಅಂತ ಹೇಳಿದೆ. ಏನು S&P ಗ್ಲೋಬಲ್ ರೇಟಿಂಗ್ಸ್ ಕೂಡ ಭಾರತ 2030ರ ಒಳಗೆ $7.3 ಟ್ರಿಲಿಯನ್ ರೀಚ್ ಆಗುತ್ತೆ. ಈ ಮೂಲಕ 3ನೇ ಸ್ಥಾನದಲ್ಲಿರೋ ಜರ್ಮನಿಯನ್ನ ಬೀಟ್ ಮಾಡುತ್ತೆ ಅಂತ ಹೇಳಿದೆ. ಆಮೇಲೆ ಜಗತ್ತಿನ ಅತಿದೊಡ್ಡ ಆರ್ಥಿಕತೆಯಾಗಿರೋ ಅಮೆರಿಕ ಮತ್ತು 2ನೇ ಆರ್ಥಿಕತೆಯಾಗಿರೋ ಚೀನಾ ಬಿಟ್ಟರೆ 3ನೇ ಸ್ಥಾನದಲ್ಲಿ ಭಾರತ ಇರುತ್ತೆ ಅಂತ. ಹಾಗಂದ ಮಾತ್ರಕ್ಕೆ ಭಾರತ ಈ 2 ರಾಷ್ಟ್ರ ಅಮೆರಿಕ ಮತ್ತು ಚೈನಾ ಥರನೇ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ ಅಂತಲ್ಲ. ಯಾಕಂದರೆ ಇವೆರಡು ರಾಷ್ಟ್ರಗಳು ಬಹಳ ಮುಂದಕ್ಕೆ ಹೋಗಿವೆ. ಸದ್ಯ 5ನೇ ಸ್ಥಾನದಲ್ಲಿರೋ ಭಾರತ $3.89 ಟ್ರಿಲಿಯನ್ GDPಯನ್ನು ಹೊಂದಿದರೆ, ಚೀನಾ ಈಗ ಆಲ್ರೆಡಿ $18.27 ಟ್ರಿಲಿಯನ್ ಹೊಂದಿದೆ. ಅಮೆರಿಕ $29.17 ಟ್ರಿಲಿಯನ್ ಎಕಾನಮಿಯೊಂದಿಗೆ ಮಾರು ದೂರ ನಂಬರ್ 1 ಪ್ಲೇಸ್ನಲ್ಲಿ ಕೂತ್ಕೊಂಡಿದೆ. ಏನೋ ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಕಮಲ ಜೋರಾಗಿ ಸೌಂಡ್ ಮಾಡ್ತಾ ಇದೆ. ನಮ್ಮ ಸರ್ಕಾರ ಕೆಡವೋಕೆ ಬಿಜೆಪಿ ಪ್ರಯತ್ನ ಪಡ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಗಂಭೀರ ಆರೋಪ ಮಾಡಿದ್ದಾರೆ. 50 ಕೋಟಿ ರೂಪಾಯಿ ಆಫರ್ ಮಾಡಿದ್ದಾರೆ MLAಗಳಿಗೆ ಅಂತ ಹೇಳಿದ್ದಾರೆ. ಸಿಎಂ ಏನು ಹೇಳಿದ್ದಾರೆ? ಕಳೆದ ಚುನಾವಣೆಯಲ್ಲಿ ಯಾರು ನಿರೀಕ್ಷೆ ಮಾಡದ ಮಟ್ಟದಲ್ಲಿ ಕಾಂಗ್ರೆಸ್ ದೊಡ್ಡ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿತ್ತು. ಇದನ್ನು ಬಿಜೆಪಿಯವರು ಸಹಿಸಲಿಕ್ಕೆ ಆಗ್ತಿಲ್ಲ. ಹೇಗಾದರೂ ಮಾಡಿ ನಮ್ಮ ಸರ್ಕಾರವನ್ನು ಬೀಳಿಸೋಕೆ 50 ಶಾಸಕರಿಗೆ 50 ಕೋಟಿ ರೂಪಾಯಿದು ಆಫರನ್ನು ಮುಂದಿಟ್ಟಿದ್ರು. ಆದರೆ ನಮ್ಮ ಶಾಸಕರು ಒಪ್ಪಿಲ್ಲ. ಹೀಗಾಗಿ ಬಿಜೆಪಿಯವರು ನನ್ನ ಮುಖಕ್ಕೆ ಮಸಿ ಬೆಳೆಯೋಕೆ ಹಗರಣಗಳ ಆರೋಪ ಮಾಡ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿದರು. ಇದಕ್ಕೀಗ DCM DK ಕೂಡ ಮಾತನಾಡಿ ಆಮಿಷ ಒಡ್ಡಿರೋದು ನಿಜ ಅಂತ ಹೇಳಿದ್ದಾರೆ. ಇನ್ನು ಸಚಿವರಾದ ಜಿ ಪರಮೇಶ್ವರ್, ಸಂತೋಷ್ ಲಾಡ್, ಸತೀಶ್ ಜಾರಕಿಹೊಳಿ ಕೂಡ ಇದೇ ರೀತಿ ಹೇಳಿದ್ದಾರೆ. ಆದರೆ ಸಿಎಂ ಆರೋಪಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಭಾರೀ ವಿರೋಧ ವ್ಯಕ್ತಪಡಿಸಿದ್ದಾರೆ. ವಿಜಯೇಂದ್ರ, ನೀವು ನಿಮ್ಮ ಶಾಸಕರ ಮೇಲೆ ನಂಬಿಕೆ ಎಲ್ಲ ವಿಶ್ವಾಸ ಕಳ್ಕೊಂಡಿದ್ದೀರಾ ಶಾಸಕರದು, ಅದಕ್ಕೆ ಹಿಂಗೆ ಮಾತಾಡ್ತಿದ್ದೀರಾ ಅಂತ ವಿಜಯೇಂದ್ರ ಸಿಎಂಗೆ ತಿರುಗೇಟು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲೊಂದು ಮದರಸಾ ವಿಚಾರದಲ್ಲಿ ಗಂಭೀರ ಬೆಳವಣಿಗೆಯಾಗಿದೆ. ಶ್ರೀರಂಗಪಟ್ಟಣದ ಜುಮ್ಮಾ ಮಸೀದಿಯಲ್ಲಿನ ಮದರಸಾ ತೆರವಿಗೆ ಮಂಡ್ಯ ಜಿಲ್ಲಾಧಿಕಾರಿ ಹಾಗೂ ಸರ್ಕಾರಕ್ಕೆ ಸೂಕ್ತ ನಿರ್ದೇಶನ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ಹೈಕೋರ್ಟ್ಗೆ ಮನವಿ ಮಾಡಿದೆ. ಅಂದಹಾಗೆ ಮಸೀದಿಯಲ್ಲಿ ಅಕ್ರಮವಾಗಿ ಮದರಸಾ ಚಟುವಟಿಕೆಗಳು ನಡೀತಾ ಇವೆ ಅಂತ ಆರೋಪಿಸಿ ಅಭಿಷೇಕ್ ಗೌಡ ಅನ್ನೋರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದರು.
ಅಂದಹಾಗೆ ಈ ಮಸೀದಿಯನ್ನು 1951ರಲ್ಲೇ ಸಂರಕ್ಷಿತ ಸ್ಮಾರಕ ಅಂತ ಘೋಷಿಸಲಾಗಿದೆ. ಆದರೆ 1963ರಲ್ಲಿ ವಕ್ಫ್ ಬೋರ್ಡ್ಗೆ ಸೇರಿಸಲಾಗಿದೆ. ಇದರಿಂದ ಮದರಸಾ ಚಟುವಟಿಕೆಗೆ ಅವಕಾಶ ಇದೆ ಅಂತ ರಾಜ್ಯ ಸರ್ಕಾರ ಮತ್ತು ವಕ್ಫ್ ಬೋರ್ಡ್ ವಾದಿಸಿವೆ. ಸದ್ಯ ನ್ಯಾಯಪೀಠ ನವೆಂಬರ್ 20ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ನಡುವಿನ ಜಟಾಪಟಿಗೆ ಈಗ ಖರ್ಗೆ ಪುತ್ರ ಪ್ರಿಯಾಂಕಾ ಖರ್ಗೆ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ನಮ್ಮ ಮನೆಯನ್ನು ಸುಟ್ಟಿದ್ದು ಮುಸ್ಲಿಮರಲ್ಲ, ರಜಾಕಾರರು ಮುಸ್ಲಿಮರನ್ನ ಒಂದೇ ಥರ ನೋಡಬಾರದು, ಇಡೀ ಮುಸ್ಲಿಂ ಸಮುದಾಯವನ್ನು ದೂಷಿಸಿದ್ರೆ ಸರಿಯಾಗಲ್ಲ ಅಂತ ಪ್ರಿಯಾಂಕಾ ಖರ್ಗೆ ಹೇಳಿದ್ದಾರೆ. ರಜಾಕಾರರು ಮಾತ್ರ ಈ ಕೃತ್ಯ ಮಾಡಿರೋದು, ಇಡೀ ಮುಸ್ಲಿಂ ಸಮುದಾಯ ಸೇರ್ಕೊಂಡು ಮಾಡಿಲ್ಲ, ಎಲ್ಲ ಸಮುದಾಯದಲ್ಲೂ ತಪ್ಪು ಮಾಡೋರು ಇದ್ದೇ ಇರ್ತಾರೆ ಅಂತ ಪ್ರಿಯಾಂಕಾ ಖರ್ಗೆ ಹೇಳಿದ್ದಾರೆ. ಅಂದಹಾಗೆ ಇತ್ತೀಚೆಗಷ್ಟೇ ಬಾಟೆಂಗೆ ತೋ ಕಾಟೆಂಗೆ ಆದಿತ್ಯನಾಥ್ ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಏನು ಹೇಳಿದರು, ಈ ಯೋಗಿಯ ಹೇಳಿಕೆ ಉಗ್ರರ ಹೇಳಿಕೆ ಥರ ಇದೆ ಅಂತ ಹೇಳಿದರು. ಆಗ ಯೋಗಿ ಮತ್ತೆ ಅದಕ್ಕೆ ಉತ್ತರ ಕೊಟ್ಟು, ಖರ್ಗೆ ಅವರೇ ಬೇಜಾರು ಮಾಡ್ಕೋಬೇಡಿ, ನಮ್ಮ ಮೇಲೆ ಯಾಕೆ ಬೇಜಾರು ಮಾಡ್ಕೋತೀರಾ, ಬೇಜಾರು ಮಾಡ್ಕೊಳ್ಳೋದಾದರೆ ನಿಜಾಮರ ಮೇಲೆ ರಜಾಕಾರರ ಮೇಲೆ ನೀವು ಬೇಜಾರು ಮಾಡ್ಕೊಳ್ಳಿ, ನಿಮ್ಮ ಇಡೀ ಫ್ಯಾಮಿಲಿಯನ್ನು ಸುಟ್ಟು ಹಾಕಿದ್ರು ಅನ್ನೋದನ್ನು ಮರಿಬೇಡಿ ಅಂತ ಯೋಗಿ ಹೇಳಿದರು. ಅದಕ್ಕೆ ಪ್ರಿಯಾಂಕಾ ಖರ್ಗೆ ಅವರ ಪುತ್ರ ಈ ರೀತಿ ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ ಕೊಡೋ ಸಂಬಂಧ ದೊಡ್ಡ ಬೆಳವಣಿಗೆಯಾಗಿದೆ. ಕೆಲ ದಿನಗಳ ಹಿಂದಷ್ಟೇ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ ಕೊಡೋಕೆ ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಈಗ ಈ ಮೀಸಲಾತಿ ವಿಚಾರವಾಗಿ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ HN ನಾಗಮೋಹನ್ ದಾಸ್ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ಆಯೋಗವೊಂದನ್ನು ರಚಿಸಿದೆ. ಅಲ್ಲದೆ 2 ತಿಂಗಳ ಒಳಗೆ ಸೂಕ್ತ ಶಿಫಾರಸಿನೊಂದಿಗೆ ವರದಿ ಸಲ್ಲಿಸುವಂತೆ ಸರ್ಕಾರ ಸೂಚನೆ ಕೊಟ್ಟಿದೆ. ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿನ ಕೋವಿಡ್ ಹಗರಣ ಸಂಬಂಧ ಸಿದ್ದು ಸರ್ಕಾರ ಇನ್ನೊಂದು ಹೆಜ್ಜೆ ಇಟ್ಟಿದೆ. ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ಆಯೋಗ ವರದಿ ಆಧರಿಸಿ ಮುಂದಿನ ತನಿಖೆಗೆ SIT ರಚನೆಯಾಗ್ತಾ ಇದೆ. ಇದಕ್ಕೆ ರಾಜ್ಯ ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆ ಕೊಡಲಾಗಿದೆ. ಅತ್ತ ಮೂಡಾ ಹಗರಣದಲ್ಲಿ ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಿದ್ದಾರೆ. ಮೂಡಾ ನಿವೇಶನ ಹಂಚಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ತಮ್ಮ ವಿರುದ್ಧ ತನಿಖೆಗೆ ಅನುಮತಿ ಕೊಟ್ಟಿರುವುದನ್ನು ಪ್ರಶ್ನಿಸಿ ಸಿಎಂ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರು. ಆದರೆ ಹೈಕೋರ್ಟ್ನ ಏಕಸದಸ್ಯ ಪೀಠ ಅರ್ಜಿಯನ್ನು ವಜಾ ಮಾಡಿತ್ತು. ಹೀಗಾಗಿ ಈಗ ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೆ ಸಿಎಂ ಮೇಲ್ಮನವಿ ಹಾಕಿದ್ದಾರೆ. ಈ ಮನವಿ ಆಲಿಸಿದ ಹೈಕೋರ್ಟ್ನ ವಿಭಾಗೀಯ ಪೀಠ ನವೆಂಬರ್ 23ನೇ ತಾರೀಕು ವಿಚಾರಣೆ ಮಾಡ್ತೀವಿ, ಮುಂದಿನ ವಿಚಾರಣೆ ಅಂತ ಹೇಳಿದೆ. ಈ ಖಾತಾ ಸಂಬಂಧ ರಾಜ್ಯ ಸರ್ಕಾರ ಇದೀಗ ಹೊಸ ಆದೇಶ ಹೊರಡಿಸಿದೆ. ರಾಜ್ಯದಲ್ಲಿ ವಸತಿ, ವಾಣಿಜ್ಯ ಮತ್ತು ಕೃಷಿ ಭೂಮಿ ಸೇರಿದ ಹಾಗೆ ಎಲ್ಲ ರೀತಿಯ ಆಸ್ತಿಗಳ ನೋಂದಣಿ ಮಾಡೋಕೆ ಈ ಖಾತಾಗಳು ಕಡ್ಡಾಯ ಅಂತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಅಲ್ಲದೆ ಗ್ರಾಮ ಪಂಚಾಯಿತಿಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಬರೋ ಎಲ್ಲ ಆಸ್ತಿಗಳ ನೋಂದಣಿಗೆ ಈ ಖಾತಾಗಳನ್ನು ತ್ವರಿತವಾಗಿ ವಿತರಿಸುವಂತೆ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನೊಂದು ಕಡೆ ರಾಜ್ಯ ಗೃಹ ಇಲಾಖೆ ಮಹತ್ವದ ಹೆಜ್ಜೆಯೊಂದನ್ನಿಡೋಕೆ ಮುಂದಾಗಿದೆ. ದೇಶದಲ್ಲೇ ಫಸ್ಟ್ ಟೈಮ್ ಸೈಬರ್ ಸೆಕ್ಯೂರಿಟಿಗಾಗಿ ಸೈಬರ್ ಕ್ರೈಮ್ ಪೊಲೀಸ್ ಇಲಾಖೆಗೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಹುದ್ದೆ ಅಂದರೆ DGPಯನ್ನು ನೇಮಕ ಮಾಡೋಕೆ ಮುಂದಾಗಿದೆ. ಈಗ ಆಲ್ರೆಡಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಸೈಬರ್ ಕ್ರೈಮ್ ಸೆಲ್ಗಳಿವೆ. ಜೊತೆಗೆ ದೇಶದ ಮೊದಲ ಸೈಬರ್ ಕ್ರೈಮ್ ಪೊಲೀಸ್ ಇಲಾಖೆ ಕೂಡ ನಮ್ಮ ಬೆಂಗಳೂರಲ್ಲಿದೆ. ಮಣಿಪುರದಲ್ಲಿ ಹಿಂಸಾಚಾರ ನಿಲ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರ ಈಗ ದೊಡ್ಡ ನಿರ್ಧಾರವನ್ನು ತಗೊಂಡಿದೆ. ಮಣಿಪುರದ ಇಂಫಾಲ್ ಈಸ್ಟ್, ಇಂಫಾಲ್ ವೆಸ್ಟ್, ಜಿರಿಬಾಮ್, ಕಾಂಗ್ ಪೋಕ್ ಪಾಯ್ ಮತ್ತು ಬಿಷ್ಣುಪುರ ಸೇರಿದ ಹಾಗೆ ಒಟ್ಟು 5 ಜಿಲ್ಲೆಗಳ 6 ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸಶಸ್ತ್ರ ಪಡೆಗಳ ವಿಶೇಷಾಧಿಕಾರ ಕಾಯ್ದೆ ಆರ್ಮ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆಕ್ಟ್ ಆಫ್ಸ್ಪಾ ಮರುಸ್ಥಾಪನೆ ಮಾಡಲಾಗಿದೆ ಅಂತ ಕೇಂದ್ರ ಗೃಹ ಸಚಿವಾಲಯ ಹೇಳಿದೆ. ಅಂದಹಾಗೆ ಈ ಕಾಯ್ದೆಯಡಿ ಕೇಂದ್ರದ ಸಶಸ್ತ್ರ ಪಡೆಗಳಿಗೆ ದಂಗೆಕೋರರನ್ನ ಗುಂಡಿಕ್ಕಿ ಕೊಲ್ಲುವ ಹಾಗೂ ಸಂಶಯಾಸ್ಪದ ಮನೆಗಳನ್ನು ತಪಾಸಣೆ ಮಾಡೋ, ದಾಳಿಕೋರರ ಆಸ್ತಿಯನ್ನು ನಾಶಪಡಿಸೋ ಹಾಗೂ ವಾರೆಂಟ್ ಇಲ್ಲದೆ ಅರೆಸ್ಟ್ ಮಾಡೋ ವಿಶೇಷ ಅಧಿಕಾರಗಳು ಸಿಗ್ತವೆ. ಈಗ ಈ ಅಧಿಕಾರವನ್ನು ಈ ಸ್ಟೇಷನ್ಗಳ ವ್ಯಾಪ್ತಿಯಲ್ಲಿ ಸರ್ಕಾರ ಸೇನೆಗೆ ಕೊಟ್ಟಿದೆ. ಜಮ್ಮು ಕಾಶ್ಮೀರದಲ್ಲಿರೋ ವೈಷ್ಣೋದೇವಿ ದೇವಸ್ಥಾನಕ್ಕೆ ಭೇಟಿ ನೀಡೋ ಭಕ್ತಾದಿಗಳಿಗೆ ರಾಜ್ಯ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ. ಕರ್ನಾಟಕದ ಯಾತ್ರಾರ್ಥಿಗಳಿಗೆ ತಲಾ 5,000 ರೂಪಾಯಿ ಸಹಾಯಧನ ಕೊಡೋಕೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ದೇಶದಲ್ಲಿ ಮತ್ತೆ ವಿಮಾನಗಳಿಗೆ ಸ್ಫೋಟಕ ಬೆದರಿಕೆಗಳು ಬರೋದು ಕಂಟಿನ್ಯೂ ಆಗಿದೆ. ಮಹಾರಾಷ್ಟ್ರದ ನಾಗ್ಪುರದಿಂದ ಕಲ್ಕತ್ತಾಗೆ ತೆರಳುತ್ತಾ ಇದ್ದ ಇಂಡಿಗೋ ವಿಮಾನಕ್ಕೆ ಸ್ಫೋಟಕ ಬೆದರಿಕೆ ಕರೆ ಬಂದಿದೆ. ಹೀಗಾಗಿ ಪ್ರಯಾಣಿಕರ ಹಾಗೂ ವಿಮಾನ ಸಿಬ್ಬಂದಿಯ ಹಿತದೃಷ್ಟಿಯಿಂದ ಕೇರ್ಲೆಸ್ ಮಾಡಬಾರದು ಅಂತ ವಿಮಾನವನ್ನು ಡೈವರ್ಟ್ ಮಾಡಿ ಛತ್ತೀಸ್ಗಢದ ರಾಯ್ಪುರ್ ಏರ್ಪೋರ್ಟ್ನಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿ ಚೆಕ್ ಮಾಡಲಾಯಿತು. ಆಮೇಲೆ ಇದು ಫೇಕ್ ಅಂತ ಗೊತ್ತಾಯಿತು. ಇನ್ನು ಈ ಬೆದರಿಕೆ ಹಾಕಿದ ವ್ಯಕ್ತಿಯನ್ನು ಸಂತೋಷ್ ಸಿಂಗ್ ಅನ್ನೋ ವ್ಯಕ್ತಿಯನ್ನು ರಾಯ್ಪುರ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ. ಇನ್ನು ಆರ್ಟಿಕಲ್ 370 ವಿಚಾರವಾಗಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಇಂದಿರಾ ಗಾಂಧಿಯವರು ಸ್ವರ್ಗದಿಂದ ವಾಪಸ್ ಬಂದರೂ ಕೂಡ ಮತ್ತೆ ಅದನ್ನು ಆರ್ಟಿಕಲ್ 370 ಸ್ಥಾಪಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ನ್ಯಾಷನಲ್ ಕಾನ್ಫರೆನ್ಸಲ್ಲಿ ಮಾಡಬೇಕು ಅಂತ ಹೊರಟಿದೆಯಲ್ಲ, ಬೇಕು ಅಂತ ಕೇಳ್ತಿದೆಯಲ್ಲ, ಅದಕ್ಕೆ
ಕಾಂಗ್ರೆಸ್ ಅವ್ರ ಜೊತೆಗೆ ಮೈತ್ರಿಗಳು ಬೇರೆ ಇದ್ದಾರೆ. ಹಾಗಾಗಿ ಇದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಇಂದಿರಾ ಗಾಂಧಿ ಮುಂದೆ ಅಮಿತ್ ಶಾ ಬಚ್ಚ ಅಂತ ಹೇಳಿದ್ದಾರೆ. ಏನು PM ನರೇಂದ್ರ ಮೋದಿ ಅವರಿಗೆ ಇನ್ನೊಂದು ರಾಷ್ಟ್ರದಿಂದ ಈಗ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಬಂದಿದೆ. ಕೆರೆಬಿಯನ್ ದೇಶ ಡೊಮಿನಿಕಾ ತನ್ನ ಶ್ರೇಷ್ಠ ರಾಷ್ಟ್ರೀಯ ಗೌರವವನ್ನು ಮೋದಿ ಅವರಿಗೆ ಅನೌನ್ಸ್ ಮಾಡಿದೆ. ಕೋವಿಡ್ ಟೈಮ್ನಲ್ಲಿ ನಮಗೆ ತುಂಬ ಭಾರತ ಹೆಲ್ಪ್ ಮಾಡಿದೆ. ಆವಾಗ ಮೋದಿ PM ಆಗಿದ್ದರು. ಎರಡು ದೇಶಗಳ ಸಂಬಂಧವನ್ನು ಚೆನ್ನಾಗಿ ಮಾಡುವಲ್ಲೂ ಕೂಡ ಇಂಪಾರ್ಟೆಂಟ್ ರೋಲ್ ನಿಭಾಯಿಸಿದ್ದಾರೆ ಅಂತ ಡೊಮಿನಿಕಾ ಅವಾರ್ಡ್ ಆಫ್ ಆನರ್ ಅನ್ನು ಮೋದಿ ಅವರಿಗೆ ಅನೌನ್ಸ್ ಮಾಡಿದೆ. ನವೆಂಬರ್ 19ರಿಂದ 21ರವರೆಗೆ ಗಯಾನದಲ್ಲಿ ಇಂಡಿಯಾ ಕ್ಯಾರಿಕೋಮ್ ಶೃಂಗಸಭೆ ನಡೆಯುತ್ತೆ. ಇದರಲ್ಲಿ PM ನರೇಂದ್ರ ಮೋದಿ ಭಾಗಿಯಾಗ್ತಾರೆ. ಅದೇ ವೇಳೆ ಡೊಮಿನಿಕಾ ಅಧ್ಯಕ್ಷರಾಗಿರೋ ಸಿಲ್ವಾನಿ ಬರ್ಟನ್ ಮೋದಿ ಅವರಿಗೆ ಈ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾರೆ. ಇನ್ನು ಕೆನಡಾದಲ್ಲಿ ಇತ್ತೀಚೆಗಷ್ಟೇ ಬ್ರಾಂಪ್ಟನ್ ಹಿಂದೂ ಸಭಾ ದೇವಸ್ಥಾನದಲ್ಲಿ ನಡೀತಾ ಇದ್ದ ಕಾನ್ಸುಲರ್ ಈವೆಂಟ್ ಅನ್ನ ಟಾರ್ಗೆಟ್ ಮಾಡಲಾಗಿತ್ತು. ಇದರ ಬೆನ್ನಲ್ಲೇ ಬ್ರಾಂಪ್ಟನ್ನಲ್ಲಿ ಒಂದು ಬೆಳವಣಿಗೆಯಾಗಿದೆ. ಬ್ರಾಂಪ್ಟನ್ ಸಿಟಿ ಕೌನ್ಸಿಲ್ ಒಂದು ಲಾ ಪಾಸ್ ಮಾಡಿ ಪೂಜಾ ಸ್ಥಳಗಳ ಹೊರಗೆ ಪ್ರತಿಭಟನೆ ನಡೆಸೋದನ್ನು ಬ್ಯಾನ್ ಮಾಡಿದೆ. ಅಲ್ಲೂ ಗಲಾಟೆ ಮಾಡಂಗಿಲ್ಲ ಅಂತ. ಎಲ್ಲ ಪೂಜಾ ಸ್ಥಳಗಳ ಹೊರಗೆ 100 ಮೀಟರ್ ಜಾಗವನ್ನು ಸೇಫ್ ಝೋನ್ ಅಂತ ಘೋಷಿಸಲಾಗಿದೆ. ಅಲ್ಲದೆ ಇದನ್ನು ಉಲ್ಲಂಘನೆ ಮಾಡಿದ್ರೆ ಭಾರೀ ಪ್ರಮಾಣದ ದಂಡ ವಿಧಿಸಲಾಗುತ್ತೆ ಅಂತ ಕೂಡ ಬ್ರಾಂಪ್ಟನ್ ನಗರಾಡಳಿತ ಈಗ ಅನೌನ್ಸ್ ಮಾಡಿದೆ. ಸದ್ಯ T20 ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ನೀಡ್ತಾ ಇರೋ ಹರ್ಷದೀಪ್ ಸಿಂಗ್ ಭಾರತದ ಪರವಾಗಿ ಯಶಸ್ವಿ ವೇಗಿ ಅಂತ ಅನಿಸ್ಕೊಂಡಿದ್ದಾರೆ. ಕಳೆದ 59 ಪಂದ್ಯಗಳಲ್ಲಿ ಹರ್ಷದೀಪ್ 92 ವಿಕೆಟ್ಗಳನ್ನು ಪಡೆದಿದ್ದಾರೆ. ಅದರಲ್ಲೂ ದಕ್ಷಿಣ ಆಫ್ರಿಕಾ ವಿರುದ್ಧ ನಡೆದ 4 ಪಂದ್ಯಗಳ T20 ಸರಣಿಯ 3ನೇ ಮ್ಯಾಚ್ನಲ್ಲಿ 37 ರನ್ ನೀಡಿ 3 ವಿಕೆಟ್ ತೆಗೆದರು. ಈ ಮೂಲಕ T20 ಕ್ರಿಕೆಟ್ನಲ್ಲಿ ಭಾರತದ ಪರವಾಗಿ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಅನ್ನೋ ಖ್ಯಾತಿಗೆ ಪಾತ್ರರಾದರು. ಇನ್ನು ಈ ಲಿಸ್ಟ್ನಲ್ಲಿ 90 ವಿಕೆಟ್ ಪಡೆದಿರೋ ಭುವನೇಶ್ವರ್ ಕುಮಾರ್ ಹಾಗೂ 89 ವಿಕೆಟ್ ಪಡೆದಿರೋ ಜಸ್ಪ್ರೀತ್ ಬೂಮ್ರಾ ಕ್ರಮವಾಗಿ 2 ಮತ್ತು 3ನೇ ಸ್ಥಾನದಲ್ಲಿದ್ದಾರೆ. ಮತ್ತೊಂದು ಕಡೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ ನವೆಂಬರ್ 29ನೇ ತಾರೀಕಿನಿಂದ ನಡೆಯಲಿರೋ ಪುರುಷರ ಅಂಡರ್-19 ವಿಭಾಗದ ಏಷ್ಯಾ ಕಪ್ಗಾಗಿ ಭಾರತ ತಂಡ ಪ್ರಕಟ ಆಗಿದೆ. ಇಂಟ್ರೆಸ್ಟಿಂಗ್ ಏನು ಅಂದರೆ ಇದರಲ್ಲಿ 13 ವರ್ಷದ ಚಿಕ್ಕ ಬಾಲಕ ಯುವ ಪ್ರತಿಭೆ ಅಥವಾ ಬಾಲ ಪ್ರತಿಭೆ ಬಿಹಾರ ಮೂಲದ ವೈಭವ್ ಸೂರ್ಯವಂಶಿ ಅನ್ನೋರಿಗೆ ಅವಕಾಶ ಸಿಕ್ಕಿದೆ ಈಗ. ಹೀಗಾಗಿ ಬಹಳ ಗಮನ ಸೆಳೀತಾ ಇದ್ದಾರೆ ಈ ಪುಟಾಣಿ ಬಾಲಕ. ಏನೋ ಭಾರತೀಯ ಷೇರುಪೇಟೆ ಫ್ಲಾಟ್ ಆಗಿ ಎಂಡ್ ಆಗಿದೆ. FMCG ಸ್ಟಾಕ್ಗಳಲ್ಲಿ ಭಾರಿ ಸೆಲ್ ಆಫ್ ನಡೆದ ಪರಿಣಾಮ ಷೇರುಪೇಟೆ ಮೇಲೆ ಹೊಡೆತ ಬಿದ್ದಿದೆ. ಆದರೆ ಹೆವಿವೇಟ್ ಸ್ಟಾಕ್ಸ್ ಆಗಿರೋ ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು HDFC ಬ್ಯಾಂಕ್ಗಳು ಒಂದು ಮಟ್ಟಿಗೆ ಮಾರ್ಕೆಟನ್ನು ಉಳಿಸುವಲ್ಲಿ ಯಶಸ್ವಿಯಾದವು. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 110 ಪಾಯಿಂಟ್ಸ್ ಕಳ್ಕೊಂಡು 77,580ಕ್ಕೆ, ನಿಫ್ಟಿ 26 ಪಾಯಿಂಟ್ಸ್ ಕಳ್ಕೊಂಡು 23,532ಕ್ಕೆ ರೀಚ್ ಆದವು. ಇನ್ನು ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಮತ್ತು ಝೊಮ್ಯಾಟೊ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವಿ. ಇವತ್ತು ಝೊಮ್ಯಾಟೊ ಸ್ಟಾಕ್ 4% ಏರಿಕೆಯಾಗಿ 268 ರೂಪಾಯಿ ಆಯಿತು. ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ 5% ಏರಿಕೆಯಾಗಿ 315 ರೂಪಾಯಿ ಆಯಿತು. ಇವೆರಡು ನಿಫ್ಟಿ 50 ಕ್ಲಬ್ ಸೇರ್ತಿರೋದ್ರಿಂದ ಈ ಏರಿಕೆ ಕಂಡು ಬಂದಿದೆ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 6 ಪೈಸೆ ಇಳಿಕೆಯಾಗಿ 84 ರೂಪಾಯಿ 45 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,521 ರೂಪಾಯಿ ಕಮ್ಮಿಯಾಗಿ 73,739 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,400 ರೂಪಾಯಿ ಕಮ್ಮಿಯಾಗಿ 67,540 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 2,644 ರೂಪಾಯಿ ಕಮ್ಮಿಯಾಗಿ 87,103 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.